ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿದೆ. ಇವತ್ತಿ ನಾವು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮಧ್ಯಾಹ್ನ ಅಂದರೆ 12 ಗಂಟೆ ಆಗಿದೆ. ಈಗ ತುಂಬ ದಿನದ ನಂತರ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ. ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಮಾಡೋದು ಕಂಟಿನ್ಯೂಸ್ ಮಾಡಬೇಕಂತ ಅನ್ಕೋತೀನಿ, ಬಟ್ ಮಾಡೋಕ್ಕೆ ಆಗಲ್ಲ. ನನಗನ್ಸುತ್ತೆ ಏನು ಡೈಲಿ ಬ್ಲಾಗ್ ಅಂದರೆ ಏನು ಇನ್ನು ಮನೆಯಿಂದ ತರಿಸೋದು ಅದು ಮಂದಿ ದೊಡ್ಡಮ್ಮ ಚಂದ ಅನಿಸ್ತಿ. ಬಟ್ ಪ್ರೆಸೆಂಟ್ ನಾ ಮಾಡೋ ನನಗೆ ಒಂಥರ ಅನಿಸ್ಬಿಡ್ತು. ಊರ ಕಡೆ ಹೋಗೋಣ ಮಾಡಿದ್ದ, ಅದಕ್ಕಂದ್ರೆ ಭೀ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು, ಇಷ್ಟ ಆಗಿತ್ತು. ಬಟ್ ಆದರೆ ಅಲ್ಲಿಂದ ಒಂದು 2 ವಿಡಿಯೋ ಮಾಡೋಕ್ಕಾಯ್ತು. ಮತ್ತು ಇಲ್ಲಿ ಬಂದುಬಿಟ್ಟ, ಮಾಡೋಕ್ಕೆ ಆಗ್ತಿಲ್ಲ ನೋಡ್ರಿ. ನಮ್ಮ ಕಡೆ ಕಂಟಿನ್ಯೂಸ್ ಮಳೆ ಚಲೋ ಐತಿ, ಮಳೆ ಹೊಟ್ಟೆ ಕಟ್ಟಿಲ್ಲ. ಅರ್ಬಿ ಜಸ್ಟ್ ಈಗ ಒಣಾಕಿ ಸ್ವಲ್ಪ ಒಣಗ್ತಾವತ್ತಂದು ಮತ್ತು ಮಳೆ ಬರೋಕತ್ತು. ಒಣಾಕಿ 1 ಸೆಕೆಂಡ್ ಜಸ್ಟ್ ಇದು ಅವನೇ ಮಾಡೀನಿ, ಜಸ್ಟ್ ಫೋನ್ ವಿಡಿಯೋ ಮಾಡೋಕೆ. ಅಷ್ಟರಲ್ಲಿ ಮತ್ತು ಚಲೋ ಆಗುತ್ತೆ. ಈಗ ಇದನ್ನು ಮತ್ತೆ ತೊಗೋಬೇಕು. ನನಗರೆ ಮಾಡಿದ್ದೆ ಮಾಡಿ ಕೆಟ್ಟ ಬ್ಯಾಸ್ರು ಬಂದು ಹೋಗಿತ್ತು. ಎಷ್ಟು ಅದನ್ನೇ ಮಾಡೋದು ಮಳೆ ನೈನೇ ಒಣಾಕಿರಿವಿಲ್ಲ. ಇನ್ನೂ ಮನೆ ಹೊರಿಬದಾವೆ. ಇವತ್ತಿನ ಬಾತ್ರೂಮ್ದಾಗ ಅದಾವೆ. ಅದು ಇನ್ನೂ ಬಟ್ಟೆ ಹಂಗೆ ಅದಾವೆ. ಒಗದಿ ಅರ್ಬಿ ನೀರು ಮನೆ ಬರ್ರಿ. ಎಷ್ಟು ಸರಿಯಾದ ತೆಗೆದು ಎಷ್ಟು ಸರಿಯಾಗಿ ಹಾಕೋದು. ಜೀವನ ಬ್ಯಾಸ್ರು ಬಂದು ಹೋಗೈತಿ ಮಳೆಗಾಲ. ಮಳೆ ಬಂದಿಲ್ಲ ಅಂತ ಅಂದ್ಕೊಂಡಿವಿ. ಬಟ್ ಅದರ ಸಾಕು ಅನ್ನಷ್ಟು ಮಾಡಿದ್ದು. ಬರಬೇಕು ಮಳೆ, ನಾವು ಬೇಡ ಅನ್ನಲ್ಲ. ಬಟ್ ಅದು ಹೆಂಗೆ ಬರಬೇಕು, ಬರೋದು ಹೋಗೋದು ಹಿಂಗೆ ಸತತವಾಗಿ ಬರಬಾರ್ದು. ಬಂದು ನಿಂತು ಹೋದ್ರೆ ಅರ್ಬಿ ಒಣಗ್ತಾವ ಮಾಡ್ತಾವ ಕಂಟಿನ್ಯೂಸ್. ನೋಡ್ರಿ ಏನು ಹೇಳ ಹಾಯ್ ಫ್ರೆಂಡ್ಸ್ ಮಾಡು ಹಾಯ್ ಫ್ರೆಂಡ್ಸ್ ಮಾಡಲ್ಲೇ ಈಗ ಬರೀ ಫ್ರೆಂಡ್ಸ್, ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಅಂತ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗೆ ಅನಿಸಂತ ಕಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಎಲ್ಲ ಕೆಲಸ ಹಂಗೆ ಆದ್ರಿ ಅಂದ್ರೆ ಮಳೆ ಬರ್ತದೆ ಅಂತಾರೆ, ಏನು ಮಾಡೋದು ಹಿಂಗೆ ಅನ್ಸ್ಬಿಡತೈತಿ. ಸ್ವಲ್ಪ ಆಗ್ಯದ ಬಟ್ ಈಟ್ ಒಗಿಬೇಕು ಆಯಿತು, ಮತ್ತೇನಿಲ್ಲ. ನೋಡಿರಿ ಬರ್ರಿ ನೀಶಾಗ ಹೆಂಗೈತಿ. ಫುಲ್ ಮಳಿ ಅಲ್ಲೆಲ್ಲ ನೀರಾಗ ನಿಂತದ. ಬಾನ್ಕ ಕಟ್ಲಾಕ್ ತೆಗ್ದಾರ, ಅದನ್ನೆಲ್ಲ ನೀರಾಗಿ ನಿಂತ್ಬಿಟ್ಟೈತಿ. ಏನಾರಿ ಮಾತಾಡ ಆಕಿಗೆಲ್ಲ ಗೊತ್ತದ್ರಿ. ತಮ್ಮ ರೀಲ್ಸ್ ನೋಡ್ತಾಳಲ್ಲ, ಅಂದ್ರೆ ಹಿಂಗೆ ಇಡೋದು ನೋಡೋಕ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಗೊತ್ತಾಕಿ. ನನಗೆ ಗೊತ್ತಿಲ್ಲ, ಎಲ್ಲ ಗೊತ್ತದ. ಈಗಿನ ಹುಡುಗರಿಗೇನು ಹೇಳ್ಕೊಡಕತ್ತಲ್ಲ, ಭಾಳ ಮಾತಾಡ್ತಾರೆ. ಬರ್ಕಿ ತೊಗೋತೀನಿ ಅರ್ಬಿ, ನಾವು ತೊಯ್ದುಬಿಡ್ತಾವ. ಮತ್ತೆ ಸಿಗ್ತೀನಿ ನಿಮ್ಗೆ. ಹಾಯ್ ಫ್ರೆಂಡ್ಸ್, ಮತ್ತು ನಾನು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಮಧ್ಯದಾಗ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ. ಹಾಗಾಗಿ ಮಳೆ ಬರಕತ್ತಿತ್ತಲ್ಲ, ಹಾಗಾಗಿ ಅದು ಅಲ್ಲಿಗೆ ಬಿಟ್ಟ. ಮತ್ತು ಈಗ ಸಾಯಂಕಾಲದಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಟೈಮ್ ಬಂದೀಗ 6:30 ಆಗ್ಲಕ್ಕೆ ಬಂದದ್ದು. ನಾನು ಚಹಾ ಕುಡಿದಿಲ್ಲ, ಚಹಾ ಕುಡಿಬೇಕು. ನಮ್ಮ ಮನೆಯವ್ರು ಬರಕತ್ತಾರ. ಆಳಂದಿ ಪಾಲ್ಕಿ ಇರ್ತೈತಿಲ್ಲ, ಹೀಗಾಗಿ ಈಗ ಫುಲ್ ಎಲ್ಲರೂ ವಾರಿಗೆ ಹೋಗೋ ಮಂದೆಲ್ಲ ಇರ್ತಾರೆ. ದೂರದಿಂದ ಬಂದಿರ್ತಾರೆ ಪಾಲ್ಕಿಗೋಸ್ಕರ. ಹಾಗಾಗಿ ಫುಲ್ ಟ್ರಾಫಿಕ್ ಆಗಿರ್ತೈತಿಲ್ಲ. ಹಾಗಾಗಿ ಅವ ಏನು ವಾದ್ರೆ ತಾನು ಸ್ಟಾರ್ಟ್ ಮಾಡಿಲ್ಲ. ಏನು ಹೇಳ್ಬೇಕಂತ ಗೊತ್ತಾಗಕತ್ತಿಲ್ಲ. ಅಂದ್ರೆ ಗಾಡಿ ಅವ್ರು ಇರ್ತಾರಲ್ಲ, ಕಂಪ್ನಿಯಿಂದ ಗಾಡಿ ಬರೋದಿಲ್ಲ, ಆ ಗಾಡಿ ಇಲ್ಲಿ ತನಕ ಬರೋಂಗಿಲ್ಲ. ಅದು ಅಲ್ಲೇ ದೂರ ಬೇಷ್ ದೂರ ಬಿಟ್ಟು ಹೋಗ್ತಾರೆ ಅವರು. ಅಲ್ಲಿಂದ ಫುಲ್ ಮಂದಿ ಇರ್ತಾರಲ್ಲ, ರಿಕ್ಷಾನೂ ಇರೋಲ್ಲ, ಏನೂ ಇರೋಲ್ಲ, ನಡ್ಕೋದು ಬರಬೇಕಾಗ್ತೈತಿ. ಹಾಗಾಗಿ ಲೇಟ್ ಆಗೈತಿ. ಬರಾಕತ್ತಾರ ಅವರು ಭೀ. ಅದಕ್ಕೆ ಅವ್ರು ಬರೋಣನೇ ಚಹಾ ಮಾಡ್ಬೇಕಂತಂದು ಕೂತೀನಿ. ಬಟ್ ಅವರೆಲ್ಲ ಬರಾಕತ್ತಿಲ್ಲ. ಇನ್ನು ಇವತ್ತನ ಅಡುಗೆಗೇನೋ ನಮ್ಮ ಪ್ಲ್ಯಾನ್ ಇಲ್ಲ. ನಾವು ಮಾಡ್ಬೇಕು ಅಡುಗೆನೋ. ಏನು ಮಾಡ್ಬೇಕಂತ ವಿಚಾರ ಮಾಡಕ್ಕೆ ಏನು ಬೇಕು. ಹಾಗಾಗಿ ಅದ್ರ ಮ್ಯಾಗ ನನ್ನ ಗೆಳತಿ ಮಗನ ಬಡ್ಡೆ ಐತಿ. ಹಾಗಾಗಿ ಮ್ಯಾಗ ಸ್ವಲ್ಪ ಬಟ್ಟೆ ಬರಬೇಕು. ಮ್ಯಾಗ ಅಂದ್ರೆ ನಮ್ಮ ಬಿಲ್ಡಿಂಗ್ ಮ್ಯಾಗ ಮತ್ತೊಂದು ಬಿಲ್ಡಿಂಗ್ ಮ್ಯಾಗ ಅಂದ್ರೆ 2ನೇ ಫ್ಲೋರಿಗೆ ಅದಾರ, 6ನೇ ಫ್ಲೋರಿಗೆ ಅದಾರ. ಅಲ್ಲಿ ಹೋಗಬೇಕು ಬಡ್ಡೆಗೆ. ಹಾಗಾಗಿ ಬಡ್ಡೆ ಮಾಡ್ಕೊಂಡು ಬಂದು ಅಡುಗೆ ಮಾಡ್ಕೊಂಬಂದು ಅಡುಗೆ ಮಾಡಿ ಬಡ್ಡೆಗೆ ಹೋಗಲ್ಲ. ಅಂದರೆ ಸದ್ಯ ಅವ್ರು ಹೇಳೋರು 7:30 ಮಾಡಿದ್ರೆ 1 ತಾಸ್ನಾಗ ಅಡುಗೆ ಆಗಲ್ಲ ಅಂತಲ್ಲ. ಬಟ್ ಅದ್ರ ನೋಡ್ಬೇಕು. ನಮ್ಮ ಮನೆಯವ್ರು ಏನದಾರ ಅಂತಂದ್ರೆ ನನಗೆ ಅನ್ಕೊಂಡು ಜಸ್ಟ್ ಮಸಾಲ ರೈಸ್ ಮಾಡಿಬಿಡ್ಬೇಕಂತಂದು. ಬಟ್ ಅವರಿಲ್ಲ, ಚಪಾತಿ ಒಣಗಿ ಬೇಕು, ರೊಟ್ಟಿನೇ ಬೇಕಂದ್ರೆ ಮಾಡಬೇಕಾಗೋದು. ಹಂಗಾಗಿ ಅವ್ರು ಕೇಳಿ ಮಾಡಬೇಕಂತ ನಿಂತೀನಿ. ತಂದುಬಿಡೋದು ಮಾಡ್ಬೋದು. ಎಷ್ಟೊಂದು ಆಳಿದ್ರೆ ಒಂದು ತಾಸು ಹೋಗ್ಬೋದು. ನಾವು ಅಂದ್ಕೊಳ್ಳೋದು 11:30 ಅದು ಮಾಡ್ಕೋತೀವಿ. ಊಟ ಮಾಡೋದು 9-9:30 ಊಟ ಮಾಡ್ತೀವಿ. ಅಷ್ಟೊತ್ತ ಬಂದು ಮಾಡ್ಬೋದು. ಹಾಗಾಗಿ ಬರೀ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡ್ತೀನಿ. ಎಲ್ಲ ಚೆಕ್ ಇನ್ನೇನು ಚಹಾ ಮಾಡ್ಬೇಕಂತಂದು ಇಟ್ಟೀನಿ. ಚಹಾ ಮಾಡ್ಬೇಕಷ್ಟೇ. ನನ್ನ ಮಗಳು ಹೋದ್ರಾತ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ.